ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಸ್ಕಾರ್ಫಾಲ್ 2.0ದಲ್ಲಿ ಸೀಸನ್ 3 ಸ್ಕಾರ್ಪಾಸು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಅದ್ರ ಜೊತೆ ಯಾಕೆ ಈ ಸೀಸನ್ನ ಪರ್ಚೇಸ್ ಮಾಡಬಾರ್ದು, ಅಂದರೆ ಏನಕ್ಕೆ ಈ ಸೀಸನ್ ತೆಗಿಬಾರ್ದು, ಯಾಕೆ ತಗೊಳ್ಬಾರ್ದು ಅಂತಲೂ ಹೇಳ್ತೀನಿ. ಅದರಿಂದ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ, ಲಾಸ್ಟ್ ಗಂಟ ನೋಡಿ, ನಿಮಗೆ ಗೊತ್ತಾಗುತ್ತೆ. ಲಾಸ್ಟಿಗೆ ಹೇಳ್ತೀನಿ ಯಾಕೆ ಅಂತ. ಫಸ್ಟು ಇದರಲ್ಲಿರೋ ಐಟಮ್ಸ್ನ ನೋಡೋಣ. ಬಂಡಲ್ ನೋಡ್ಬೋದು ಯಾವ ಥರ ಇದೆ ಅಂತ. ಮಸ್ತಾಗಿರೋ ಬಂಡಲ್ನ ಕ್ರಿಯೇಟ್ ಮಾಡಿದ್ದಾರೆ. ಸೀಸನ್ 3 ಬೆಸ್ಟ್ ಆಗ್ಬೋದು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸ್ಕಾರ್ಫಾಲಲ್ಲಿ ಸೀಸನ್ 3ನೇ ಬೆಸ್ಟ್ ಆಗುತ್ತೆ ಅಂತ, ಬಟ್ ನಾನು ಹೇಳ್ತಿದ್ದೀನಿ ಆಗಲ್ಲ. ಹಾಗೆ ಸೆಕೆಂಡ್ ಒನ್ ನೋಡ್ಬೋದು, ಇಲ್ಲಿ ಕತ್ತಿದು ಸ್ಕಿನ್ನು, ಇದು ಫೈರ್ ಥೀಮಲ್ಲೇ ಮಾಡಿದ್ದಾರೆ. ಅದ್ರ ನೆಕ್ಸ್ಟ್ ಇದು ಡಿ ಪಿ ಸ್ಕಿನ್ನು, ಮೇ ಬಿ ಡಿ ಪಿ ಸ್ಕಿನ್ನೇ. ಡಿ ಪಿ ಸ್ಕಿನ್ ಕೂಡ ಹಂಗೆ ಇದೆ. ಅದ್ರ ನೆಕ್ಸ್ಟು ಪ್ಲೈನ್ ಸ್ಕಿನ್ ಮಾತ್ರ ಅಲ್ಟಿಯಾಗಿದೆ. ಅದ್ರ ಮೇಲೆ ಸ್ಕಲ್ ಸಮೇತ ಹಾಕಿದ್ದಾನೆ. ಸಖತ್ ಫುಲ್ಲು ಫೈರ್ ಥೀಮಲ್ಲೇ ಮಾಡಿದ್ದಾರೆ. ಇನ್ನು ಅದ್ರ ನೆಕ್ಸ್ಟ್ ನೋಡೋದಾದರೆ ಮೇನ್ ಐಟಮ್ ಏನೈತೆ ಮೇನ್ ಐಟಮ್ಮು ಇದು ಅದೇ ಗೊತ್ತಲ್ಲ, ಡೈವ್ ಮಾಡಬೇಕಾದ್ರೆ ಪರ್ಪಲ್ ಕಲರಲ್ಲಿ ಬರೋ ಥರ ಆ್ಯನಿಮೇಷನ್ನು, ಮತ್ತು ಕೀ ಚೈನು, ಮತ್ತು ಬಂಡಲ್ಲು, ಈ ಥರ ಎಲ್ಲ ಮಾಡಿದ್ದಾರೆ. ನಾನು ಏನಕ್ಕೆ ಸೀಸನ್ 3 ಬೇಡ ಅಂತ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇನ್ನು ಅದ್ರ ನೆಕ್ಸ್ಟ್ ನೋಡೋದಾದರೆ ಅಮೌಂಟ್ ನೋಡ್ಬೋದು, ಒಳ್ಳೆ ಅಮೌಂಟೇ ಬಿಟ್ಟಿದ್ದಾನೆ. ಮತ್ತು ಇನ್ನೊಂದು ಖುಷಿ ವಿಚಾರ ಏನಂದರೆ ಇದರಲ್ಲಿ ಅಮೌಂಟ್ 3 ಅಮೌಂಟ್ ಬಿಟ್ಟಿದ್ದಾನೆ. ಮತ್ತು ಇದು ಡಿ ಪಿ ಸ್ಕಿನ್ನು. ಈ ಸ್ಕಾರ್ಫಾಲ್ ಅವ್ರಿಗೆ ಏನಾಗೈತೋ ಗೊತ್ತಿಲ್ಲ, ಯಾಕೆ ಅಂದರೆ ಯಾವಾಗ ನೋಡಿದ್ರು ಬಿಟ್ಟಿರೋ ಸ್ಕಿನ್ನೇ ಬಿಡ್ತಾರೆ. ಸೀಸನ್ 1ನಲ್ಲಿ ಯಾವ ಸ್ಕಿನ್ನು, ಯಾವ ಗನ್ನಿನ ಸ್ಕಿನ್ ಬಿಟ್ಟಿದ್ನೋ ಅದೇ ಸೀಸನ್ 2ಲೂ ರಿಟರ್ನು, ಸೀಸನ್ 3ಲೂ ರಿಟರ್ನು, ಎಲ್ಲ ಅದೇ ಥರ ಆಗ್ತಿದೆ. ಆದರೆ ಇದರಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಎಲ್ಲರೂ ಕೇಳ್ತಾ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನೀವು ನೋಡ್ಬೋದು ಬಿಟ್ಟಿರೋ ಸ್ಕಿನ್ನೇ ಇದು. ಆವಾಗಲೇ ಬಿಟ್ಟಿದ್ರು, ಆದರೆ ಗ್ರೀನ್ ಕಲರ್ ಥೀಮಲ್ಲಿತ್ತು. ಇವಾಗ ನೋಡಿದರೆ ಫೈರ್ ಥೀಮಲ್ಲಿದೆ. ಅದೇ ಥರ ಬಿಡ್ತಾ ಇದ್ದಾನೆ. ಇದು ನೋಡ್ಬೋದು ಶಾರ್ಟ್ ಗನ್. ನನಗೆ ಈ ಸೀಸನಲ್ಲೇ ಬೆಸ್ಟ್ ಇಷ್ಟ ಆಗಿದೆ ಇದು. ಯಾವ ಸೀಸನ್ನು ಬಂದಿರಲಿಲ್ಲ. ಈ ಸೀಸನ್ 3ಲಿ ಒಳ್ಳೆ ಶಾರ್ಟ್ ಗನ್ ಸ್ಕಿನ್ ಬಿಟ್ಟಿದ್ದಾನೆ. ಶಾರ್ಟ್ ಗನ್ ಸ್ಕಿನ್ ಮಾತ್ರ ಅಲ್ಟಿ ಆಗಿದೆ. ಅದ್ರ ನೆಕ್ಸ್ಟ್ ಈ ಅಮೌಂಟ್ ನೋಡ್ಬೋದು ನೀವು. ಈ ಅಮೌಂಟು ಪಿಸ್ತೂಲಲ್ಲಿ ಹಂಗೆ ಹಿಂಗೆ ಆಡೋದು, ಇದೇನಂತ ಚೆನ್ನಾಗಿಲ್ಲ, ಲೋಕಲ್ಲು ಬ್ಯಾಡದಿಲ್ದಿರೋ ಅಮೌಂಟು. ಇನ್ನು ಅದ್ರ ನೆಕ್ಸ್ಟು ಬಂಡಲ್ಲು. ಈ ಸ್ಕಾರ್ಫಾಲ್ ಅವರು ಬಂಡಲ್ಲು, ಗ್ರಾವಿಟಿ ಇಂಥದ್ರ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಒಂದು ಸ್ವಲ್ಪ ಬಗ್ಗಳನ್ನ ಕ್ಲಿಯರ್ ಮಾಡೋದು, ಇದ್ರ ಮೇಲೆ ಮಾಡಿದರೆ ಒಂದು ಸ್ವಲ್ಪ ಒಳ್ಳೇದಾಗುತ್ತೆ. ಇನ್ನು ಅದ್ರ ನೆಕ್ಸ್ಟ್ ನೋಡೋದಾದರೆ ಇದೊಂದು ಗನ್ ಸ್ಕಿನ್ ನೋಡ್ಬೋದು. ಇದೇನಂತ ಚೆನ್ನಾಗಿಲ್ಲ ಬಿಡಿ, ಅದು ಯಾವುದು ಅಂತ ನನಗೂ ಗೊತ್ತಿಲ್ಲ. ಅದ್ರ ನೆಕ್ಸ್ಟ್ AWM, ಇದೊಂದು ಗೊತ್ತು ನನಗೆ ಪಕ್ಕ. AWM ಸ್ಕಿನ್ನು, ಯಾಕೆಂದರೆ ಇದು ವೈರಲ್ ಆಗಿತ್ತು. AWM ಆದಮೇಲೆ ಅಮೌಂಟು. ಈ ಅಮೌಂಟ್ ಮಾತ್ರ ಸಖತ್ತಾಗೈತೆ, ನೋಡ್ಬೋದು ನೀವೆಲ್ಲರೂ. ಒಳ್ಳೆ ಅಮೌಂಟು, ಫುಲ್ಲು ಫೈರ್ ಥೀಮು. ಬ್ಯಾಕ್ಗ್ರೌಂಡ್ ಮಾತ್ರ ಸಖತ್ತಾಗೈತೆ. ಈ ಸೀಸನ್ ಬ್ಯಾಕ್ಗ್ರೌಂಡ್ ಚೇಂಜ್ ಆಗ್ಬೋದು. ಆಮೇಲೆ ಎಲ್ಲರೂ ಹೋಗ್ಬಿಟ್ಟು ಸ್ಕಾರ್ಫಾಲ್ ಅಪ್ಡೇಟ್ ಬಿಟ್ಟಿದ್ದಾರೆ. ಅಪ್ಡೇಟ್ ಮಾಡಿ ಸ್ವಲ್ಪ ಚೇಂಜಸ್ ಇದೆ. ಮುಂಬೈ ಮ್ಯಾಪಲ್ಲಿ ಸ್ನೋ ಎಲ್ಲ ಆ್ಯಡ್ ಮಾಡಿದ್ದಾರೆ. ಅದ್ರ ನೆಕ್ಸ್ಟು ಕಾಯ್ತಾ ಇದ್ದ ಎಲ್ಲರೂ ನೋಡ್ಬೋದು ಗನ್ ಸ್ಕಿನ್ ಇದೆ. ಇದ್ಯಾವುದು ಅಂದರೆ ರೌಡಿ ಗನ್ ಸ್ಕಿನ್. ಸಖತ್ ಒಳ್ಳೆ ಥೀಮಲ್ಲಿ ಮಾಡಿದ್ದಾನೆ. ರೌಡಿ ಗನ್ ಸ್ಕಿನ್ ಮಾತ್ರ ಹೇಳಂಗಿಲ್ಲ, ಅಲ್ಟಿ ಆಗಿದ್ದೆ. ಇನ್ನು ಇದು 50 ಮ್ಯಾಗ್ಝಿನ್ದು, ಅದೇ MG ಅಂತ ಇದೆಯಲ್ಲ ಅದ್ರದ್ದು. ಇನ್ನು ಅದ್ರ ನೆಕ್ಸ್ಟು ಕಟಾನಾ ಸ್ಕಿನ್ನು, ಅದು ಇದು ಎಲ್ಲ ಬಿಟ್ಟಿದ್ದಾರೆ. ಬಟ್ ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಶಾರ್ಟ್ ಗನ್ನು ಮತ್ತು ರೌಡಿ ಗನ್ ಸ್ಕಿನ್ ಮಾತ್ರ ಅಲ್ಟಿ ಆಗಿದೆ. ಇನ್ನು ಇದು ನೋಡ್ಬೋದು ನೀವು, ಇದು ಯಾವ ಥೀಮಲ್ಲಿ ಮಾಡಿದ್ದಾನೆ ಅಂತ. ಒಳ್ಳೆ ಕಾಲಲ್ಲಿ ನಡ್ಕೋಗೋ ಥರ ಐತೆ, ಕಚ 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 ಅಂತ. ಇನ್ನು ಅದ್ರ ನೆಕ್ಸ್ಟ್ ಇದು ನೋಡ್ಬೋದು, ಮಾಸ್ಕು. ಆ ಬೆರಳುಗಳನ್ನ ನೋಡ್ರಿ ಯಾವ ಥೀಮಲ್ಲಿ ಇದೆ ಅಂದರೆ, ಆ ಬೆರಳುಗಳು ನೋಡ್ರೆ ಭಯ ಆಗ್ಬೇಕು ಹಂಗಿದೆ. ಇನ್ನು ಇದು ಲೂಟ್ ಬಾಕ್ಸು. ಮಾಮೂಲಿ ಎನಿಮಿ ಹೊಡಿತೀವಲ್ಲ, ಎನಿಮಿ ಹೊಡೆದಾಗ ಅವರು ಸತ್ತಾಗಿ ಈ ಥರ ಬಾಕ್ಸ್ ಹಾಕ್ತಾರೆ. ಈ ಬಾಕ್ಸಲ್ಲಿ ಅವ್ರ ಹತ್ರ ಇರೋ ಗನ್ನೆಲ್ಲ ಇರುತ್ತೆ, ನಾವು ಹೋಗಿ ಎತ್ಕೊಳ್ಳೋದು. ಇನ್ನು ಅದ್ರ ನೆಕ್ಸ್ಟ್ ನೋಡೋದಾದರೆ ಗ್ರೋಜಾ ಸ್ಕಿನ್ನು. ಇದು ಮಾತ್ರ ಸಕ್ಕತ್ತಾಗಿದೆ. ಫುಲ್ಲು ಫೈರ್ ಥೀಮಲ್ಲೇ ಮಾಡಿದ್ದಾನೆ ಗ್ರೋಜಾನು. ಇನ್ನು ಅದ್ರ ನೆಕ್ಸ್ಟ್ ನೋಡಿದರೆ ಮೇಯ್ನ್ ಬಂಡಲ್ ಬ್ರೋ. ಬಂಡಲ್ ನೋಡು ಬ್ರೋ, ಗಾಡಿ ನೋಡು ಬ್ರೋ, ಹೋಗೋ ಸ್ಪೀಡಿಗೆ, ಇವನು ಬರ್ತಾ ಇರೋ ರೇಂಜಿಗೆ, ಹಬ್ಬಬ್ಬಾ. ಆ ಫೈರ್ ನೋಡು, ಹಿಂದೆ ಇರೋ ಬ್ಯಾಕ್ಗ್ರೌಂಡ್ ನೋಡು, ನೋಡ್ತಾ ಇದ್ರೇ ದಿಲ್ ಖುಷಿ ಆಗ್ತಿದೆ. ಎಲ್ಲರೂ ಹೇಳ್ತಿದ್ರಿ ಯಾಕೆ ತೆಗಿಬಾರ್ದು ಅಂತ ಹೇಳ್ತಿದ್ರಲ್ಲ ಬ್ರೋ, ಯಾಕೆ ಹಾಕಿದ್ದೀರಾ ಹಂಗೆ ಅಂತ. ಬ್ರೋ ತೆಗಿಬಾರ್ದು ಅಂತ ನಾನು ಹೇಳ್ತಿಲ್ಲ, ತೆಗೀರಿ. ಆದರೆ ನಾನು ಆ ಥರ ಏನಕ್ಕೆ ಹಾಕಿದ್ದೀನಿ ಅಂದರೆ, ನನಗೊಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ ಬಂದಿದೆ ಮತ್ತು ಒಂದು ಸ್ವಲ್ಪ ವೀಡಿಯೋ ಸಿಕ್ಕಿದೆ. ಅದೇನೆಂದರೆ ಸ್ಕಾರ್ಫಾಲ್ ಅವರು ಆಲ್ರೆಡಿ ಸೀಸನ್ 4, ಸೀಸನ್ 5, ಸೀಸನ್ 6, ಸೀಸನ್ 7 ಈ 4 ಸೀಸನ್ದು ಆಲ್ರೆಡಿ ಸ್ಕಾರ್ಪಾಸ್ನ ರೆಡಿ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಸೀಸನ್ 4 ಮಾತ್ರ ಸಖತ್ತಾಗಿದೆ. ಒಂದೇ ಒಂದು ಐಟಮ್ ಕೂಡ ವೇಸ್ಟ್ ಐಟಮ್ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ SCನ ಸೇವ್ ಮಾಡ್ಕೊಳ್ಳಿ. ಸೀಸನ್ 3 ತೆಗೀಡಿ, ಬೇಡ ಅಂತ ಹೇಳಲ್ಲ, ಬಟ್ ಸೀಸನ್ 4 ಮಾತ್ರ ಸಖತ್ತಾಗೈತೆ. ಎಲ್ಲರಿಗೂ ಹೇಳ್ತಿದ್ದೀನಿ ದ ಬೆಸ್ಟ್ ಸೀಸನ್ 3 ಅಂತ ಹೇಳ್ತಿದ್ದಾರೆ ಎಲ್ಲರೂ, ಬಟ್ ನಾನು ಹೇಳ್ತೀನಿ ಸೀಸನ್ 4 ದ ಬೆಸ್ಟ್. ಯಾಕಂದರೆ ಅಷ್ಟು ಚೆನ್ನಾಗಿರೋ ಐಟಮ್ಸ್ ಅದರಲ್ಲಿದೆ. ನಿಮಗೆ ಸೀಸನ್ 4ದು ವೀಡಿಯೋ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಕಮೆಂಟ್ ಹಾಕಿ ಸೀಸನ್ 4 ಅಂತ, ನಾನು ರಿಪ್ಲೈ ಮಾಡ್ತೀನಿ. ಅದ್ರ ಮೇಲೆ ಒಂದು ವೀಡಿಯೋ ಮಾಡ್ತೀನಿ. ಜಾಸ್ತಿ ಕಮೆಂಟ್ಸ್ ಬಂದರೆ ಸೀಸನ್ 4 ಮಾಡ್ತೀನಿ. ಸೀಸನ್ 5 ಅಂತ ಕಮೆಂಟ್ ಮಾಡಿದರೆ ಸೀಸನ್ 5 ಅಂತ ಹಾಕ್ತೀನಿ. ನೀವು ಯಾವ ಕಮೆಂಟ್ ಹಾಕ್ತೀರೋ ಅಲ್ಲಿವರೆಗೂ ಮಾಡ್ತೀನಿ. ಸೀಸನ್ 7 ಗಂಟೆ ನನಗೆ ಆಲ್ರೆಡಿ ವೀಡಿಯೋ ಸಿಕ್ಕಿದೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡ್ರಿ. ಸೀಸನ್ 4 ಮಾತ್ರ ಸಕ್ಕತ್ತಾಗೈತೆ. ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ತೀನಿ. ಇಲ್ಲ ಡೈರೆಕ್ಟಾಗಿ ಆಗಲಿಲ್ಲ ಅಂದರೆ ಇಂಡೈರೆಕ್ಟಾಗಿ ಆದರೂ DM ಮಾಡ್ತೀನಿ. ಯಾಕೆಂದರೆ ಸೀಸನ್ 4 ಹಾಕೋಂಗಿಲ್ಲ ಅಂತ ಸ್ವಲ್ಪ ರೂಲ್ಸ್ ಇದೆ. ಬಟ್ ನಾನು ನಿಮ್ಮ ಸಪೋರ್ಟ್ ಇದ್ದರೆ ಪ್ರತಿಯೊಂದು ಮಾಡ್ತೀನಿ. ಆದ್ದರಿಂದ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಆನ್ ಮಾಡಿ ಇಟ್ಕೊಳ್ರಿ.
ಇದೆಲ್ಲ ನಿಮಗೆ ಬೇಕಾಗುತ್ತೆ. ಸೀಸನ್ 4 ಮಾತ್ರ ಸಖತ್ತಾಗಿದೆ, ಮಿಸ್ಸೇ ಮಾಡ್ಕೊಂಬಿಡಿ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಬಾಯ್, ಸಿ ಯು, ಟಾಟಾ, ಗುಡ್ ನೈಟ್.